ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 18ನೇ ಆಯುರ್ವೇದ ಹರ್ಬ್ ನಾಗರಮೂತ. ಸಂಸ್ಕೃತದಲ್ಲಿ ಇದನ್ನ ಮುಸ್ತಾ ಅಂತ ಹೇಳಲಾಗುತ್ತೆ. ಇದು ಒಂದು ಬಗೆಯ ಹುಲ್ಲಿನ ಬೇರು. ನೋಡೋಕೆ ಸಾಧಾರಣವಾಗಿ ಕಾಣುತ್ತೆ, ಆದ್ರೆ ಇದರ ಶಕ್ತಿ ಮತ್ತೆ ಸುಗಂಧ ತುಂಬಾ ಅಗದ. ಇದು ಭೂಮಿಯ ಒಳಗೆ ಗಟ್ಟಿಯಾಗಿ ಬೇರು ಬಿಟ್ಟು ಬೆಳೆಯುವಂತ ವನಸ್ಪತಿ. ಅದಕ್ಕೆ ಇದನ್ನ ಅರ್ತ್ ಸ್ಟೆಬಿಲೈಸಿಂಗ್ ಹರ್ಬ್ ಅಥವಾ ಕಿಂಗ್ ಆಫ್ ಅರ್ತ್ ಹರ್ಬ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಕೃತಿಯ ಸ್ಥಿರತೆ ಮತ್ತೆ ಸಮತೋಲನ ತತ್ವವನ್ನ ಇದು ಪ್ರತಿನಿಧಿಸುತ್ತೆ. ಸನಾತನ ಸಂಪ್ರದಾಯದಲ್ಲಿ ಭೂಮಿ ಸಂಬಂಧಿತ ವನಸ್ಪತಿಗಳು ಯಜ್ಞಗಳಲ್ಲಿ ಮುಖ್ಯ ಸ್ಥಾನ ಹೊಂದಿದ್ದು, ಮುಸ್ತಾ ಅವುಗಳಲ್ಲಿ ಪ್ರಮುಖ. ಅಥರ್ವ ವೇದದ ರಕ್ಷೋಗ್ನ ದ್ರವ್ಯ ವರ್ಗದಲ್ಲಿ ಯಜ್ಞಗಳಲ್ಲಿ ಸುಗಂಧಿ ಮೂಲ ದ್ರವ್ಯ ಬಳಕೆಯನ್ನ ಉಲ್ಲೇಖ ಮಾಡಿದ್ದು, ಭೂಮಿ ಮೂಲವನ್ನ ಹೊಂದಿದ ಸುಗಂಧಿ ವನಸ್ಪತಿಗಳು ಸ್ಥಳ ಶುದ್ಧೀಕಾರಕ ಅಂತ ಪರಿಗಣಿಸಲಾಗಿದೆ. ಮುಸ್ತಾ ಕೂಡ ಆ ವರ್ಗಕ್ಕೆ ಸೇರಿದ ಒಂದು ದಿವ್ಯ ದ್ರವ್ಯ. ಲಕ್ಷ್ಮೀ ಆರಾಧನೆಯ ಸಂಪ್ರದಾಯದ ಪ್ರಕಾರ ಮುಸ್ತಾ ಬೇರು ಭೂಮಿಯಲ್ಲಿ ಗಟ್ಟಿಯಾಗಿ ನಿಲ್ಲುವ ಸ್ವಭಾವ ಹೊಂದಿರೋದ್ರಿಂದ ಇದನ್ನ ಸ್ಥಿರತೆಯ ಸಂಕೇತ ಅಂತ ನೋಡ್ತಾರೆ. ಅದಕ್ಕೆ ಲಕ್ಷ್ಮೀ ಪೂಜೆಯಲ್ಲಿ ಸುಗಂಧ ದ್ರವ್ಯ ಉಪಯೋಗದಲ್ಲಿ ಮುಸ್ತವನ್ನ ಬಳಸಲಾಗುತ್ತೆ. ಇದರಿಂದ ಸ್ಥಿರ ಸಂಪತ್ತು ಹಾಗೆ ದೈವಿಕ ಪ್ರಾರ್ಥನೆಗೆ ಉಪಯುಕ್ತ. ಆಗಮ ಪದ್ಧತಿ ಮತ್ತೆ ಹೋಮ ದ್ರವ್ಯ ಪದ್ಧತಿಯಲ್ಲಿ ಸುಗಂಧ ಮೂಲ ದ್ರವ್ಯಗಳು ಮಾನಸಿಕ ಶಾಂತಿ ಮತ್ತೆ ಶುದ್ಧಿಗೊಡುತ್ತೆ ಅಂತ ಉಲ್ಲೇಖ ಇದೆ. ಪುರಾತನ ಭಾರತದಲ್ಲಿ ಮುಸ್ತ ಸುಗಂಧ ದ್ರವ್ಯ ವಿಶೇಷವಾಗಿ ಬಳಸಲಾಗ್ತಿತ್ತು. ರಾಜಗೃಹ ಮತ್ತೆ ಗುರುಕುಲಗಳಲ್ಲಿ ಗ್ರಂಥ ಪಠನೆಯ ಮುಂಚೆ ಮುಸ್ತ ಧೂಪ ಹಾಕ್ಲಾಗ್ತಿತ್ತು. ಯಾಕಂದ್ರೆ ಇದು ಮನಸ್ಸನ್ನ ಸ್ಥಿರವಾಗಿ ಮತ್ತೆ ಜಾಗೃತ ಸ್ಥಿತಿಗೆ ತರುತ್ತೆ ಅಂತ. ಇದಕ್ಕೆ ಸುಗಂಧಿ ಮುಸ್ತಾ ಅಂತ ಕೂಡ ಹೆಸರು ಇದೆ. ಇದರ ಬೇರು ಉರಿದಾಗ ಬರುವಂತ ವಾಸನೆ ಮಣ್ಣಿನ ವಾಸನೆ ಮತ್ತೆ ಗಂಧ ಚಂದನದ ಮಿಶ್ರಿತ ಸುಗಂಧದ ಹಾಗೆ ಇರುತ್ತೆ. ಹಿಂದೆ ಕಸ್ತೂರಿ ಬದಲಿಗೆ ಸುಗಂಧ ಸಂಯೋಜನೆಯಲ್ಲಿ ಮುಸ್ತಾವನ್ನ ಬಳಸಲಾಗ್ತಿತ್ತು. ಜ್ಯೋತಿಷ್ಯದ ಪ್ರಕಾರ ಚಂಚಲ ಮನಸ್ಸು ಅಂದ್ರೆ ವೀಕ್ ಮೂನ್ ಇಂದವರು ಮುಸ್ತಾ ಧೂಪವನ್ನ ಬಳಸಿದಾಗ ಶಾಂತತೆ ಕೊಡುತ್ತೆ. ಬುಧ ಸಂಬಂಧಿತ ಸಮಸ್ಯೆ ಅಂದ್ರೆ ಕನ್ಫ್ಯೂಷನ್ಸ್ ಕಡಿಮೆಯಾಗೋಕೆ ಅಧ್ಯಯನ ಸ್ಥಳದಲ್ಲಿ ಮುಸ್ತಾ ಧೂಪವನ್ನ ಬಳಸಲಾಗುತ್ತೆ. ಲಕ್ಷ್ಮೀ ಆರಾಧನೆಯಲ್ಲಿ ಶುಕ್ರವಾರ ಸಂಜೆ ಲಕ್ಷ್ಮೀ ಪೂಜೆ ಸಮಯದಲ್ಲಿ ಮುಸ್ತ ಸುಗಂಧ ಧೂಪ ಶುಭ ಅಂತ ಪರಿಗಣಿಸಲಾಗಿದೆ. ಹೆಚ್ಚು ಇದು ಮಾನಸಿಕ ಶಾಂತಿ ಮತ್ತೆ ವಾತಾವರಣ ಸಮತೋಲನಕ್ಕೆ ಸಂಬಂಧಿಸಿದಂತ ಉಪಚಾರ. ಆಯುರ್ವೇದ ನಿಘಂಟುಗಳಲ್ಲಿ ಮುಸ್ತಾ ಬಗ್ಗೆ ಹೀಗೆ ವರ್ಣನೆ ಇದೆ. ಮುಸ್ತ ಶೀತೋ ಲಘುಸ್ಥಿತೋ ಕಷಾಯ ಕಫಪಿತ್ತಚಿತ್ ದೀಪಾನೋಗ್ರಾಹಿ ಹೃದ್ಯೋಚ ಜ್ವರ ತಿಸಾರ ನಾಶನಃ. ಅರ್ಥಾತ್ ಮುಸ್ತ ಶೀತಲ ಸ್ವಭಾವ ಹೊಂದಿದ್ದು ಇದು ಕಫ ಮತ್ತೆ ಪಿತ್ತ ದೋಷಗಳನ್ನ ಸಮತೋಲನಗೊಳಿಸುತ್ತೆ. ಅಗ್ನಿ ಅಂದ್ರೆ ಡೈಜೆಸ್ಟಿವ್ ಪವರ್ ನ ಬಲಪಡಿಸುತ್ತೆ. ಶರೀರ ಸಮತೋಲನ ಮತ್ತೆ ರೋಗ ಶಮನ ವರ್ಧಕ. ಇದರ ಧೂಪಗಳು ಮನಸ್ಸಿಗೆ ಚಂಚಲತೆಯನ್ನ ಕಡಿಮೆ ಮಾಡಿಸುತ್ತೆ, ಮೆಂಟಲ್ ಫ್ಯಾಟಿಕ್ ಕಡಿಮೆ ಮಾಡುತ್ತೆ, ಶರೀರ ಮನಸ್ಸು ಸಮತೋಲನಗೊಳಿಸುತ್ತೆ. ಸೈಂಟಿಫಿಕ್ ದೃಷ್ಟಿಯಲ್ಲಿ ಮುಸ್ತಾ ಬೇರು ಉರಿಯುವಾಗ ಎಸೆನ್ಷಿಯಲ್ ಆಯಿಲ್ಸ್ ಸೈಪರಾಲ್ ವೇಪರ್ಸ್ ಆಗುತ್ತೆ. ಆದ್ರಿಂದ ಗಾಳಿಯಲ್ಲಿ ಇರುವಂತ ಕೆಲವು ಮೈಕ್ರೋಬ್ಸ್ ಗ್ರೋತ್ ಕಡಿಮೆಯಾಗಿ ಇನ್ಸೆಕ್ಟ್ಸ್ ರೆಪಲ್ ಆಗುತ್ತೆ. ಅರ್ತಿ ಅರೋಮಾ ಲಿಂಬಿಕ್ ಸಿಸ್ಟಮ್ ನ ಕಾಮ್ ಮಾಡುತ್ತೆ. ಇದರ ಗ್ರೌಂಡಿಂಗ್ ಎಫೆಕ್ಟ್ ಆಂಗ್ಸೈಟಿಯನ್ನ ಕಡಿಮೆ ಮಾಡಿ ಫೋಕಸ್ ಹೆಚ್ಚಾಗುತ್ತೆ. ಅದಕ್ಕೆ ಋಷಿಗಳ ಜಪ ಧ್ಯಾನ ಪಠನೆಯ ಮುಂಚೆ ಮುಸ್ತಾ ಧೂಪ ಬಳಸಲಾಗ್ತಿತ್ತು. ಇದು ಕೇವಲ ಪೂಜೆ ದ್ರವ್ಯ ಅಲ್ಲ, ಎನ್ವಿರಾನ್ಮೆಂಟಲ್ ಸೈಕಾಲಜಿ ಮತ್ತೆ ಅರೋಮಾ ಥೆರಪಿ ತಂತ್ರ. ಅದಕ್ಕೆ ನಮ್ಮ ಧೂಪ ಸಾಮಗ್ರಿಯಲ್ಲಿ ನಾಗರಮೂತ ಮುಖ್ಯ ದ್ರವ್ಯ. ಭೂಮಿ ಸ್ಥಿರ, ಮನಸ್ಸು ಸ್ಥಿರ, ಹಾಗೆ ನಮ್ಮ ಜೀವನ ಕೂಡ ಮುಸ್ತಾ ಬೇರಿನಂತೆ ಸ್ಥಿರವಾಗಿರ್ಬೇಕು. ನಾಳೆ 19ನೇ ಆಯುರ್ವೇದ ಹರ್ಬ್ ಜೊತೆ ಸಿಗೋಣ. ಜೈ ಶ್ರೀ ಕೃಷ್ಣ.